ಸುಮಾರು ಅಂದ್ರೆ ಈಗ ಸರ ಇಲ್ಲಿ ಬಿಟ್ಟಿಡಾಗ ಬಂದ್ರ ಹೊಳಬೈ ಶೆಟ್ಟಿ ಕೇಳ್ಬೇಕಂತ. ಹೊಳಬೈ ಶೆಟ್ಟಿ ಯಾರು? ಸಂಪರ್ಕವಾಣಿ ಸದ್ವಿಚಾರಗಳ ಧ್ವನಿ. ಇದು ಕನ್ನಡ ಪಾಕ್ಷಿಕ ಪತ್ರಿಕೆ ಹಾಗೂ ಕನ್ನಡ ಡಿಜಿಟಲ್ ಮೀಡಿಯಾ ನ್ಯೂಸ್ ಚಾನೆಲ್. ರೈತನ ಬೆಂಬಲಕ್ಕೆ ನಿಂತ ದಲಿತ ಪರ ಸಂಘಟನೆಗಳು. ರೈತ ಬಸವರಾಜ್ ದೊಡ್ಡಮನಿ ಅವರಿಂದ ಬಿಟಿಡಿ ಕಚೇರಿ ಕೇಸ್ ವರ್ಕರ್ ಅಂಕದ್ಗೆ ಚಪ್ಪಲಿ ಏಟು. ಸುಮಾರು ಅಂದ್ರೆ ಈಗ ಸರ ಇಲ್ಲಿ ಬಿಟ್ಟಿಡಾಗ ಬಂದ್ರ ಹೊಳಬೈ ಶೆಟ್ಟಿ ಕೇಳ್ಬೇಕಂತ. ಹೊಳಬೈ ಶೆಟ್ಟಿ ಯಾರ್ರಿ? ಯಾರ್ರಿ ಉತ್ತರ ಕೊಡ್ರಿ. ಯಾರ್ರಿ ನೀವು ಅಂತೀರಿ? ಯಾರ್ರಿ ಹೊಳಬೈ ಶೆಟ್ಟಿ ಯಾರು? ಯಾರು ರೈತ ಬಸಪ್ಪ ದೊಡ್ಡಮನಿ ತನ್ನ 4 ಎಕರೆ ಭೂಮಿ ಕಳೆದುಕೊಂಡು 20 ವರ್ಷಗಳಿಂದ ಸೂಕ್ತ ಪರಿಹಾರಕ್ಕಾಗಿ ಬಿಟಿಡಿಎ ಬಾಗಲಕೋಟ್ ಪಟ್ಟಣ ಪ್ರಾಧಿಕಾರ ಕಚೇರಿಗೆ ಅಲದಾಡಿ ನೊಂದು ಬೆಂದು ಹೋಗಿದ್ದು, ಇವತ್ತು ಅವನ ಸಹನೆಯ ಕಟ್ಟೆ ಒಡೆದು ಬಿಟಿಡಿಎ ಕಚೇರಿಯ ಕೇಸ್ ವರ್ಕರ್ ಅಂಕದ್ಗೆ ಚಪ್ಪಲಿಯ ಸೇವೆಯನ್ನು ಮಾಡಿದ್ದಾನೆ. ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ 16,000 ಕುಟುಂಬಗಳು ನಿರಾಶ್ರಿತರಾಗಿದ್ದಾರೆ. ಭೂಮಿಯನ್ನು ಕಳೆದುಕೊಂಡು ಮನೆಯನ್ನು ಕಳೆದುಕೊಂಡು ಜನ ಪುನರ್ವಸತಿಗಾಗಿ ಪರಿಹಾರಕ್ಕಾಗಿ ಬಿಟಿಡಿಎ ಮತ್ತು ಪುನರ್ವಸತಿ ಅಧಿಕಾರಿಗಳ ಕಚೇರಿಗೆ ಅಲದಾಡಿ ಸತ್ತು ಹೋಗ್ತಿದ್ದಾರೆ. ಈ ಕಚೇರಿಗಳ ಕರ್ಮಕಾಂಡವನ್ನು ಯಾವ ಜನಪ್ರತಿನಿಧಿಗಳು ಸರಿಯಾಗಿ ಆಲಿಸುತ್ತಿಲ್ಲ ಅನ್ನೋದು ನಿರಾಶ್ರಿತರ ಬಹುದೊಡ್ಡ ಕೂಗಾಗಿದೆ. ಬಿಟಿಡಿಎ ಬಾಗಲಕೋಟ್ ಪಟ್ಟಣ ಪ್ರಾಧಿಕಾರ ಮತ್ತು ಪುನರ್ವಸತಿ ಕಚೇರಿಗಳಲ್ಲಿ ಅವ್ಯವಹಾರ, ಕಾಗದ ಪತ್ರಗಳಲ್ಲಿ ಸಾಕಷ್ಟು ಲೋಪದೋಷಗಳ ತಾಂಡವ, ಭೂಮಿಯನ್ನು ಮನೆಯನ್ನು ಕಳೆದುಕೊಂಡಿದ್ದು ಒಂದೆಡೆಯಾದರೆ ಈ ಕಚೇರಿಗಳಿಗೆ ಅಲೆದಾಡಿ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ನಿರಾಶ್ರಿತರಿಗೆ ಆಗ್ತಾ ಇದೆ ಅಂಥೇಳಿ ನಿರಾಶ್ರಿತರು ಹೊರ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಅಧಿಕಾರಿಗಳು, ರಾಜಕಾರಣಿಗಳು ಮಾತ್ರ ಕಣ್ಣು ಕಿವಿ ಮುಚ್ಚಿಕೊಂಡು ನಿರಾಶ್ರಿತರ ಜೀವನದಲ್ಲಿ ಆಟವಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನರಲ್ಲಿ ಕೂಗು ಕೇಳಿ ಬರ್ತಾ ಇದೆ. ನ್ಯಾಯ ಬೇಕು. ದಲಿತರನ್ನು ಹಕ್ಕುತ್ತಿರುವ ಬಾರಿ ಗಿಳಿಗೆ ಕಾಸಿಜ ಮಾಡುತ್ತಿರುವಂತ ಬಾರಿ ಗಿಳಿಗೆ ಜಾತಿವಾದಿನಿ ಮಾಡ ನೀನು ಜಾತಿವಾದಿ ನೀನ್ 3 ಕಡೆ ಎಷ್ಟು ರೊಕ್ಕ ಕಟ್ಟಿತಿ, ಏನೇನ್ ಮಾಡ್ತಿ ಎಲ್ಲ ನಮಗ್ ಗೊತ್ತೈತಿ. ಈಗ ಮೇಲಿನ ಜಾತಿಯವ್ರು ರೊಕ್ಕ ಕೊಡಾತಾರ ಅಂತ ಹೇಳಿ ನೀನು 10 ಮಂದಿದು ಕೊಡಾತಿ ಈಗ ಅಣ್ಣಾರ ಬರ್ರಿ ಇವ್ನ ಜೋಡಿ ಎಲ್ಲ ಮಾತಾಡೋದು ಅಲ್ಲಿ ಕುಂದ್ರ ಮಾತಾಡೋಣ. ಇದನ್ನ ಡಿಸ್ಪ್ರೂವ್ ಮಾಡ್ತೇನೆ ನಾನು. ಮಾಡಲಿ ಮಾಡಕ್ ಬಿಟ್ರಲ್ಲ ಎಲ್ಲರಲ್ಲಿ ತಿಳಿದ್ರು ಬಾಳ ಸೊಕ್ಕೈತೆ ನಮ್ಗೆ. ಅಲ್ಲ ಅವ್ ಹಕ್ ಬಂದ್ರೆ ಹೆಂಗ್ ಕೊಡ್ತೀನಿ ನೋಡೋಣ. ಮುಳುಗಡೆ ನಾವು ನೀವು ಮುಳುಗಡೆಗೆ ಅಲ್ಲ ಮನೆ ಕಳ್ಕೊಂಡ್ ಎಲ್ಲ ಕಳ್ಕೊಂಡ್ ತ್ಯಾಗ ಮಾಡಿವಿ. ಏನಾಗೈತಿ ನಿನಗೆ ದಾಡಿ ಬರ್ರಿ ಒಟ್ರು ಬರ್ರಿ.